ಈಗಾಗಲೇ ಅಧಿಕೃತವಾಗಿ ಬಾಗಲಕೋಟೆಯ ಉಪಚುನಾವಣೆಯ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಮೇಟಿ ಅವರ ಕುಟುಂಬದಲ್ಲಿ ಮಕ್ಕಳಲ್ಲೇ ಒಂದ್ ಕಡೆ ಟಿಕೆಟ್ ಆಗಿ ಪ್ರಯತ್ನ ನಡೀತದ್ದು. ಒಂದ್ ಕಡೆ ಮಲ್ಲಿಕಾರ್ಜುನ್ ಮೇಟಿ ಅವರಾಗಿರ್ಬೋದು, ಅದರ ಜೊತೆಗೆ ಉಮೇಶ್ ಮೇಟಿ ಆಗಿರ್ಬೋದು, ಅದ್ರ ಜೊತೆಗೆ ಕಿರಿಮಗಳು ಮಹಾದೇವಿ ಮೇಟಿ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಈ ನಿಟ್ಟಿನಲ್ಲಿ ಟಿಕೆಟ್ ನ ವಿಚಾರ ಸಿಎಂ ಒಂದು ಅಂಗಳಕ್ಕೂ ಕೂಡ ಹೋಗಿತ್ತು. ಅಲ್ಲಿ ಸಿಎಂ ಅವರು ಯಾರಿಗೆ ಕೊಟ್ಟರು ಕೂಡ ನೀವು ಬೆಂಬಲಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರ ಮೇಲೆ ಅವರ ಸೂಚನೆಗೆ ಎಲ್ಲರೂ ಕೂಡ ಒಪ್ಕೊಂಡು ಬಂದಿದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ಅಧಿಕೃತವಾಗಿ ಅನೌನ್ಸ್ ಆಗಿರಲಿಲ್ಲ, ತುಂಬಾನೇ ಕಗ್ಗಂಟಾಗಿ ಉಳಿದಿರುವಂತದ್ದು. ಈಗ ಕೊನೆಗೂ ಕೂಡ ಅನೌನ್ಸ್ ಆಗಿದೆ. ಅವ್ರನ್ನ ಮಾತಾಡ್ಸೋಣ ಮೊದಲೇದಾಗಿ ಉಮೇಶ್ ಮೇಟಿ ಅವ್ರನ್ನ. ಸರ್, ಈಗ ತಮ್ಮ ಹೆಸರು ಕೊನೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್? ಚುನಾವಣೆ ಮಾಡ್ತೇವ್ರಿ. ಯಾವ ತರ ಸಿದ್ಧರಾಗಿದ್ರಿ ಚುನಾವಣೆ ಎದುರಿಸಲಿಕ್ಕೆ? ಹೊಸದಲ್ಲೆಲ್ಲ ಚುನಾವಣೆ ಮಾಡೋ ನಮ್ಮ ತಂದೆ ಇದ್ದಾಗ 15-20 ಚುನಾವಣೆ ಮಾಡೋ, ನಮಗೆ ಹೊಸದೇನಲ್ಲ. ಗ್ರಾಮ ಪಂಚಾಯತಿ ಮಟ್ಟದಿಂದ ಚುನಾವಣೆ ಮಾಡ್ಕೊತ ಬಂದೀನಿ. ಸೊಸೈಟಿ, PLD ಬ್ಯಾಂಕು ಎಲ್ಲ ಮಾಡ್ಕೊತ ಬಂದೀವಿ. ನಮಗೆ ಹೊಸದೇನಲ್ಲ. ಅಲ್ಲ, ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ರಿ. HY ಮೇಟಿ ಅವರ ಹಿಂದೆ ತೆರೆ ಹಿಂದೆ ಇದ್ರಿ. ಈಗ ಮೇನ್ ಆಗಿ ನೀವೇ ಈಗ ಮುಂದೆ ನಿಂತ್ಕೊಂಡು ನಿಮ್ಮ ಹೆಸರಲ್ಲೇ ನಡೀತಾ ಇರುವಂತ ಚುನಾವಣೆ ಎಷ್ಟು ಸವಾಲಾಗಿದೆ ಅಂತ? ಏನು ಸವಾಲೇನು ಅನಿಸಿಲ್ಲ. ನಾವು ಗೆಲ್ತೇವೆ ಅಂತ ಹೇಳಿದ್ನಲ್ಲ. ನಾವು ಚುನಾವಣೆ ಮಾಡಿ ಹೊಸದೇನಲ್ಲ ಅಂತ ಹೇಳಿದ್ನಲ್ಲ. ಈಗ ನಾಳೆ ಈಗ ನಾಮಪತ್ರ ವಿಚಾರ ಸರ್, ಈಗ ಯಾರೆಲ್ಲ ಬರ್ತಾ ಇದಾರೆ ಪ್ರಮುಖ ನಾಯಕರು? CM DCM ಆಗಿರ್ಬೋದು, ಯಾವ ತರ ಇರುತ್ತೆ ಎಲ್ಲ ಪ್ರೊಸೆಷನ್ ಮಾಡಿ ಆಗಿರ್ಬೋದು, ಅಂದ್ರೆ ಸಭೆ ಎಲ್ಲ ಇರುತ್ತೆ ಹೆಂಗೆ? ನಮ್ಮ ನಗರ ಉಸ್ತುವಾರಿ ಕೊಟ್ಟಿದ್ದೆವು. ನಗರ ಎಲ್ಲಿ ಹೋದ್ರು ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಜಿಲ್ಲಾ ಉಸ್ತುವಾರು, ಶಾಸಕರು, ಮಾಜಿ ಶಾಸಕರು, ಆಮೇಲೆ ನಮ್ಮ KPCC ಕೋರ್ಡಿನೇಟರ್ ಎಲ್ಲರೂ ಇರ್ತಾರೆ. ವಿದ್ಯಾಗಿರಿ ಸರ್ಕಲಿಂದ ಸರ್ಕಾರಿ ಆಸ್ಪತ್ರೆ, ಕಾಳಿದಾಸು ಮತ್ತು ಆಮೇಲೆ ಕೋರ್ಟ್ ಮುಂದಾದ ACFC ನಾಮಿನೇಷನ್ ಕೊಡ್ತೀವಿ. ಈಗಾಗಲೇ ಅಧಿಕೃತವಾಗಿ ಬಾಗಲಕೋಟೆಯ ಉಪಚುನಾವಣೆಯ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಮೇಟಿ ಅವರ ಕುಟುಂಬದಲ್ಲಿ ಮಕ್ಕಳಲ್ಲೇ ಒಂದ್ ಕಡೆ ಟಿಕೆಟ್ ಆಗಿ ಪ್ರಯತ್ನ ನಡೀತದ್ದು. ಒಂದ್ ಕಡೆ ಮಲ್ಲಿಕಾರ್ಜುನ್ ಮೇಟಿ ಅವರಾಗಿರ್ಬೋದು, ಅದರ ಜೊತೆಗೆ ಉಮೇಶ್ ಮೇಟಿ ಆಗಿರ್ಬೋದು, ಅದ್ರ ಜೊತೆಗೆ ಕಿರಿಮಗಳು ಮಹಾದೇವಿ ಮೇಟಿ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಈ ನಿಟ್ಟಿನಲ್ಲಿ ಟಿಕೆಟ್ ನ ವಿಚಾರ ಸಿಎಂ ಒಂದು ಅಂಗಳಕ್ಕೂ ಕೂಡ ಹೋಗಿತ್ತು. ಅಲ್ಲಿ ಸಿಎಂ ಅವರು ಯಾರಿಗೆ ಕೊಟ್ಟರು ಕೂಡ ನೀವು ಬೆಂಬಲಿಸಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರ ಮೇಲೆ ಅವರ ಸೂಚನೆಗೆ ಎಲ್ಲರೂ ಕೂಡ ಒಪ್ಕೊಂಡು ಬಂದಿದ್ದಾರೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ಅಧಿಕೃತವಾಗಿ ಅನೌನ್ಸ್ ಆಗಿರಲಿಲ್ಲ, ತುಂಬಾನೇ ಕಗ್ಗಂಟಾಗಿ ಉಳಿದಿರುವಂತದ್ದು. ಈಗ ಕೊನೆಗೂ ಕೂಡ ಅನೌನ್ಸ್ ಆಗಿದೆ. ಅವ್ರನ್ನ ಮಾತಾಡ್ಸೋಣ ಮೊದಲೇದಾಗಿ ಉಮೇಶ್ ಮೇಟಿ ಅವ್ರನ್ನ. ಸರ್, ಈಗ ತಮ್ಮ ಹೆಸರು ಕೊನೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್? ಚುನಾವಣೆ ಮಾಡ್ತೇವ್ರಿ. ಯಾವ ತರ ಸಿದ್ಧರಾಗಿದ್ರಿ ಚುನಾವಣೆ ಎದುರಿಸಲಿಕ್ಕೆ? ಹೊಸದಲ್ಲೆಲ್ಲ ಚುನಾವಣೆ ಮಾಡೋ, ನಮ್ಮ ತಂದೆ ಇದ್ದಾಗ 15-20 ಚುನಾವಣೆ ಮಾಡೋ, ನಮಗೆ ಹೊಸದೇನಲ್ಲ. ಗ್ರಾಮ ಪಂಚಾಯತಿ ಮಟ್ಟದಿಂದ ಚುನಾವಣೆ ಮಾಡ್ಕೊತ ಬಂದೀನಿ. ಸೊಸೈಟಿ, PLD ಬ್ಯಾಂಕು ಎಲ್ಲ ಮಾಡ್ಕೊತ ಬಂದೀವಿ. ನಮಗೆ ಹೊಸದೇನಲ್ಲ. ಅಲ್ಲ, ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ರಿ. HY ಮೇಟಿ ಅವರ ಹಿಂದೆ ತೆರೆ ಹಿಂದೆ ಇದ್ರಿ. ಈಗ ಮೇನ್ ಆಗಿ ನೀವೇ ಈಗ ಮುಂದೆ ನಿಂತ್ಕೊಂಡು ನಿಮ್ಮ ಹೆಸರಲ್ಲೇ ನಡೀತಾ ಇರುವಂತ ಚುನಾವಣೆ ಎಷ್ಟು ಸವಾಲಾಗಿದೆ ಅಂತ? ಏನು ಸವಾಲೇನು ಅನಿಸಿಲ್ಲ. ನಾವು ಗೆಲ್ತೇವೆ ಅಂತ ಹೇಳಿದ್ನಲ್ಲ. ನಾವು ಚುನಾವಣೆ ಮಾಡಿ ಹೊಸದೇನಲ್ಲ ಅಂತ ಹೇಳಿದ್ನಲ್ಲ. ಈಗ ನಾಳೆ ಈಗ ನಾಮಪತ್ರ ವಿಚಾರ ಸರ್, ಈಗ ಯಾರೆಲ್ಲ ಬರ್ತಾ ಇದಾರೆ ಪ್ರಮುಖ ನಾಯಕರು? CM DCM ಆಗಿರ್ಬೋದು, ಯಾವ ತರ ಇರುತ್ತೆ ಎಲ್ಲ ಪ್ರೊಸೆಷನ್ ಮಾಡಿ ಆಗಿರ್ಬೋದು, ಅಂದ್ರೆ ಸಭೆ ಎಲ್ಲ ಇರುತ್ತೆ ಹೆಂಗೆ? ನಮ್ಮ ನಗರ ಉಸ್ತುವಾರಿ ಕೊಟ್ಟಿದ್ದೆವು. ನಗರ ಎಲ್ಲಿ ಹೋದ್ರು ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಜಿಲ್ಲಾ ಉಸ್ತುವಾರು, ಶಾಸಕರು, ಮಾಜಿ ಶಾಸಕರು, ಆಮೇಲೆ ನಮ್ಮ KPCC ಕೋರ್ಡಿನೇಟರ್ ಎಲ್ಲರೂ ಇರ್ತಾರೆ. ವಿದ್ಯಾಗಿರಿ ಸರ್ಕಲಿಂದ ಸರ್ಕಾರಿ ಆಸ್ಪತ್ರೆ, ಕಾಳಿದಾಸು ಮತ್ತು ಆಮೇಲೆ ಕೋರ್ಟ್ ಮುಂದಾದ ACFC ನಾಮಿನೇಷನ್ ಕೊಡ್ತೀವಿ.